ಕರ್ನಾಟಕ ಇತಿಹಾಸದಲ್ಲೇ 12ನೇ ಶತಮಾನವು ಸಾಮಾಜಿಕ, ಧಾರ್ಮಿಕ ಮತ್ತು ಸಾಹಿತ್ಯಿಕ ಕ್ರಾಂತಿಯ ಕಾಲ. ಈ ಕ್ರಾಂತಿಯು ಮುಂಚೂಣಿಯಲ್ಲಿದ್ದವರು ವಿಶ್ವಗುರು ಬಸವಣ್ಣನವರು ಎಂದು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಪುಟ್ಟಸ್ವಾಮಿ ತಿಳಿಸಿದರು. ಚೆಸ್ಕಾಂ ಕಚೇರಿ ಆವರಣದಲ್ಲಿ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು. ಬಸವಣ್ಣನವರು ಕೇವಲ ಧಾರ್ಮಿಕ ನಾಯಕರಲ್ಲ, ಬದಲಾಗಿ ಮಾನವತಾವಾದಿ, ಕ್ರಾಂತಿಯೋಗಿ ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಗೌರವ ತಂದುಕೊಟ್ಟ ಮಹಾನ್ ಚೇತನ, ಸಮಾಜ ಸುಧಾರಕ, ತತ್ವಜ್ಞಾನಿ ಮತ್ತು ವಚನಕಾರ. ಇವರು ಬಿಜಾಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಜನಿಸಿ ಜಾತಿ ಪದ್ಧತಿ, ಲಿಂಗ ತಾರತಮ್ಯ ಮತ್ತು ವಿರುದ್ಧ ಹೋರಾಡಿದ ಮಹಾನ್ ನಾಯಕ ಎಂದು ತಿಳಿಸಿದರು. ಚೆಸ್ಕಾಂ ಎಡಬ್ಲ್ಯೂ ಪ್ರೇಮ್ಕುಮಾರ್ ಮಾತನಾಡಿ, ಕಾಯಕವೇ ಕೈಲಾಸ ಎಂಬ ತತ್ವದಡಿ ಸಮಾನತೆಯ ಸಮಾಜ ನಿರ್ಮಿಸಿದವರು. ಕಲ್ಯಾಣದ ಪಿಚ್ಚನಾಳ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದವರು. ಅನುಭವ ಮಂಟಪದ ಮೂಲಕ ವಚನ ಸಾಹಿತ್ಯ ಮತ್ತು ಲಿಂಗಾಯತ ಧರ್ಮವನ್ನ ಸ್ಥಾಪಿಸಿದ್ರು. ಅವರು ತಮ್ಮ ಅಧಿಕಾರವನ್ನ ಬಳಸಿಕೊಂಡು ಸಮಾಜದಲ್ಲಿದ್ದ ತಾರತಮ್ಯವನ್ನ ತೊಡೆದುಹಾಕಲು ಶ್ರಮಿಸಿದ್ರು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಹಾಯಕ ಇಂಜಿನಿಯರ್ ಹಿತೇಶ್ ನಾಗೇಂದ್ರ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಗಿರೀಶ್ ಎನ್ಕೆಎಸ್ ಟಿವಿ 4 ಮಾಡವಳ್ಳಿ. ಸೊ ಅವಾಗ ಅವರು ಅಲ್ಲಿಂದ ಮನೆ ಬಿಟ್ಟು ಹೋಗಿ ಬಿಜಾಪುರ ಜಿಲ್ಲೆಯ ಬಾಗೇವಾಡಿಯಿಂದ ನೆಕ್ಸ್ಟ್ ಕೂಡಲ ಸಂಗಮಕ್ಕೆ ಬರ್ತಾರೆ. ಕೂಡಲ ಸಂಗಮದಲ್ಲಿ ಬಂದು ಅಲ್ಲಿ ಒಂದು ಸಂಸ್ಥಾನದಲ್ಲಿ ವಿದ್ಯಾಭ್ಯಾಸವನ್ನೆಲ್ಲ ಮಾಡಿ ಹಂಗೆ ಮುಂದೆ ಬಂದು 21ನೇ ವಯಸ್ಸಿಗೆ ಅವರಿಗೆ ಜ್ಞಾನೋದಯ ಆಗುತ್ತೆ. ಜ್ಞಾನೋದಯ ಆದಮೇಲೆ ಅವರು ಈಕ್ವಾಲಿಟಿ ಅನ್ನೋದನ್ನು ಈಗೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ತಂದಿದ್ದಾರೆ, ಅದನ್ನು ಬಸವಣ್ಣನವರು 12ನೇ ಶತಮಾನದಲ್ಲಿ ಹೇಳಿದ್ದಾರೆ. ಯಾವ ರೀತಿ ಗಂಡು ಹೆಣ್ಣಿನ ಬಗ್ಗೆ ತಾರತಮ್ಯ ಇರಬಾರ್ದು. ಜಾತಿ ಪದ್ಧತಿ ಅಂತೂ ಹಾಗೆ ಇನ್ನೂ ಇತ್ತು, ತುಂಬ ಇತ್ತು. ಆಗಿನ ಇದರಲ್ಲಿ ಜಾತಿ ಪದ್ಧತಿ ಇತ್ತು. ಜಾತಿ ಪದ್ಧತಿನ ಹೋಗಲಾಡಿಸಲು ಅವರು ಬಸವಣ್ಣನವರು ತುಂಬ ವಚನಗಳ ಮೂಲಕ ಎಲ್ಲವನ್ನು ಸಾರಿದ್ದಾರೆ. ಮತ್ತು ಎಲ್ಲ ದೇವರು ಲಿಂಗವನ್ನು ಮಾಡಿ ಅವರು ಎಡಗೈ ಅಂದರೆ ಎಲ್ಲರೂ ಕೀಳ್ಭಾವನೆಯಿಂದ ನೋಡ್ತಾರೆ. ಎಡಗೈಯಲ್ಲಿ ಅವರು ತಮ್ಮ ಲಿಂಗವನ್ನು ಇಟ್ಟು ಬಲಗೈಯಿಂದ ಪೂಜೆ ಮಾಡಿ, ಸೊ ನಮ್ಮ ದೇಹದಲ್ಲಿ ಎಲ್ಲವೂ ಸರಿಸಮಾನ, ಗಂಡು ಹೆಣ್ಣು ಸರಿಸಮಾನ ಅಂತ ಸಾರಿದ ವ್ಯಕ್ತಿ ಬಸವಣ್ಣನವರು. ಅವರು ಅಂತರ್ಜಾತಿ ವಿವಾಹನ ಸ್ಟಾರ್ಟ್ ಮಾಡ್ತಾರೆ. ಅಂತರ್ಜಾತಿ ವಿವಾಹ ಏನಕ್ಕೆ ಅಂದರೆ ಮೇಲು ಕೀಳು ಅನ್ನೋದು ಹೋಗಲಿ ಅಂತಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಅನುಭವ ಮಂಟಪ ಅಂತ ಈಗೇನು ಪಾರ್ಲಿಮೆಂಟ್ ಅಂತ ಹೇಳ್ತೀವಿ. ಅವ್ರು ಅದನ್ನ ಇದರಲ್ಲಿ ಅವರು ತುಂಬ ಚಾಣಕ್ಷತನದಿಂದ ಕೆಲಸ ಮಾಡ್ಬೇಕಾದ್ರೆ ಅವರಿಗೆ ಮಂತ್ರಿಯಾಗಿ ಮಾಡ್ಕೋತಾರೆ. ಮಂತ್ರಿಯಾಗಿ ಮಾಡ್ಕೊಂಡ್ಮೇಲೆ ಅವ್ರ ಅನುಭವ ಮಂಟಪ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಅಲ್ಲಿ ಎಲ್ಲ ಜಾತಿ ಜನಾಂಗದವ್ರೂ ಒಟ್ಟಿಗೆ ಇರಬೇಕು ಅನ್ನೋದನ್ನ ಇದು ಮಾಡ್ತಾರೆ. ಈಗೇನು ನಾವೇನು ಈಕ್ವಾಲಿಟಿ ಅನ್ನೋದನ್ನ ಇದು ಮಾಡಿದ್ವಿ. ಅಂಬೇಡ್ಕರ್ ಅವರು ಏನು ತಮ್ಮ ಇದನ್ನು ಬರವಣಿಗೆಗೆ ತಂದಿದ್ದಾರೆ, ಅದೆಲ್ಲ ಬಸವಣ್ಣನವರ ಒಂದು ಏನು ಚಿಂತನೆ ಹೇಳ್ತೀವಿ, ಎರಡೂ ಒಂದೇ. ಬಸವಣ್ಣನವರ ಚಿಂತನೆ, ಅಂಬೇಡ್ಕರ್ ಅವರ ಚಿಂತನೆ ಎರಡೂ ಒಂದೇ ಆಗಿತ್ತು. ಸೊ ಈ ಹೆಣ್ಣು ಮಕ್ಳಿಗೂ ಈಕ್ವಾಲಿಟಿ ಅನ್ನೋದು ಬರಬೇಕು, ಗಂಡಸರು ಹೆಂಗಸರು ಎಲ್ಲ ಒಟ್ಟಿಗೆ ಇರಬೇಕು. ಮತ್ತು ಜಾತಿ ಪದ್ಧತಿಯನ್ನು ಹೋಗಲಾಡಿಸಲು ತುಂಬ ಹೋರಾಟ ಮಾಡಿದ ಬಸವಣ್ಣನವರು ತಮ್ಮ 31ನೇ ವಯಸ್ಸಲ್ಲಿ ಮರಣವನ್ನು ಹೊಂತಾರೆ. ಅವರ ಸಾವಿನ ಬಗ್ಗೆ ನಾನಾ ರೀತಿ ಮಾಡ್ತಾರೆ. ಏನಕ್ಕೆ ಅಂದರೆ ಈಕ್ವಾಲಿಟಿ ಬಗ್ಗೆ ಫೈಟ್ ಮಾಡ್ತಾ ಇದ್ದಾರೆ. ಮುಂದೆ ಇದೇ ಥರ ಹೋದರೆ ಎಲ್ಲರೂ ಸರಿಸಮಾನರಾಗ್ಬಿಟ್ರೆ ನಮ್ಮ ಇದೋಗುತ್ತೆ ಅಂತ ಕೆಲವು ಜನರು ಅವರನ್ನು ಸಾಯಿಸಿದ್ರು ಅಂತ ಹೇಳ್ತಾರೆ, ಕೆಲವರು ಲಿಂಗೈಕ್ಯವಾದರು ಅಂತ ಹೇಳ್ತಾರೆ. ಅದು ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಏನೇ ಮಾಡಿದ್ರು ಬಸವಣ್ಣನವರು ಆಗಿನ 12ನೇ ಶತಮಾನದಲ್ಲೇ ಅವರು ಜಾತಿ ಪದ್ಧತಿ ವಿರುದ್ಧ, ಗಂಡು ಹೆಣ್ಣಿನ ಈಕ್ವಾಲಿಟಿ ವಿರುದ್ಧ ಫೈಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಇದನ್ನು ಮೆಚ್ಚಲೇಬೇಕು. ಕಾಯಕ ಕೈಲಾಸ ಅಂತ ನಾವು ಕೆಲಸ ಮಾಡಿದರೆ ನಮಗೆ ಅದಕ್ಕಿಂತ ಮುಕ್ತಿ ಬೇರೆ ಯಾವುದೂ ಇಲ್ಲ. ಆಮೇಲೆ 12ನೇ ಶತಮಾನದಲ್ಲಿ ಈ ಜಾತಿ ಪದ್ಧತಿಗಳನ್ನ ಹೊಡೆದಾಕಲಿಕ್ಕೆ ಶ್ರಮಿಸಿದವರು. ಈಗ ಏನು ನಾವು ಈಕ್ವಾಲಿಟಿ ಎಲ್ಲ ಈಗ ಹೇಳ್ತಾ ಇದ್ದೀವಿ, ಅದನ್ನು 12ನೇ ಶತಮಾನದಲ್ಲೇ ಮಾಡಿದ್ದಾರೆ ಅವರು. ಅಂಥ ಇದರಲ್ಲಿ ಅವರು ಒಳ್ಳೆ ಅವರ ವಚನಗಳೆಲ್ಲ ದೇವರು ಆಕಾರ ಇಲ್ಲ ಅನ್ನೋದನ್ನು ಈಗ ಪ್ರೇಮಿ ಹೇಳಿದಂಗೆ ಅವರು ಪ್ರತಿಯೊಂದು ಇದರಲ್ಲೂ ಅವ್ರನ್ನ ಆಕಾರ ಇಲ್ಲ. ಅವರು ನಾವು ದೇವರಿಗೆ ನಾವು ಏನು ಕೆಲಸ ಮಾಡ್ತೀವಿ ಅದೇ ದೇವರು ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಇದು ಮಾಡ್ಕೊಂಡ್ಬಂದಿದ್ದಾರೆ. ಹಾಗಾಗಿ ನಾವೆಲ್ಲರೂ ಅವರ ಆದರ್ಶಗಳನ್ನ ಪಾಲಿಸ್ಕೋಣ. ಕಾಯಕವೇ ಕೈಲಾಸ ಅಂತ ನಮ್ಮ ಕೈಲಾದಷ್ಟು ಕೆಲಸಗಳನ್ನ ಮಾಡೋಣ. ನಿಗಮದ ಕೆಲಸಗಳನ್ನು ಸಹ ಮಾಡಿಕೊಂಡು ನಾವು ಮುಂದೆ ಒಳ್ಳೆಯ ಇದಾಗಲಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ